ಕೃತಜ್ಞತೆ ಅನ್ನೋದು ಮನುಷ್ಯನಿಗೆ ಒಂದು ಹೈಯೆಸ್ಟ್ ಕ್ಯಾರೆಕ್ಟರ್. ತನಗೆ ಯಾರು ಸಹಾಯ ಮಾಡಿರ್ತಾನೆ ಅವರಿಗೆ ವಾಪಸ್ ಸಹಾಯ ಮಾಡೋದು ಅಥವಾ ಆ ಸಹಾಯವನ್ನ ನೆನೆಸ್ಕೊಳೋದು, ಅಥವಾ ಅವ್ರಿಗೆ ಸಹಾಯ ಮಾಡಕ್ಕಾಗಿಲ್ಲ ಅಂತ ಆ ತರದೇ ವ್ಯವಸ್ಥೆಯಲ್ಲಿ ಯಾರಾದ್ರೂ ಬೇರೆಯವ್ರಿಗಿದ್ರೆ, ನಮ್ಮ ಹತ್ರ ₹1 ಜಾಸ್ತಿ ಇದ್ರೆ, ಅಥವಾ ನಮ್ಮ ಕೈಯಲ್ಲಿ ಶಕ್ತಿ ಇದ್ರೆ, ನಮ್ಮ ತಲೆನಲ್ಲಿ ಜ್ಞಾನ ಇದ್ರೆ ಹಂಚ್ಕೊಳೋದಿದೆಯಲ್ಲ, ಅದು ಕೃತಜ್ಞತೆ. ಸಮಾಜಕ್ಕೆ ಮನುಷ್ಯರು ಮಾಡ್ಬೇಕಾಗಿರೋ ಕೆಲಸ. ಮನುಷ್ಯ ಅಂತ ಅನ್ನೋದು ಏನಿದೆ, ಮನಸ್ಸು ಇರುವಂತಹ ಒಂದು ವ್ಯಕ್ತಿಗೆ, ಒಂದು ಪ್ರಾಣಿಗೆ ಮನುಷ್ಯ ಅಂತ ಹೇಳ್ತಾರೆ. ಆ ಒಂದು ಮನಸ್ಥಿತಿ ಇರಬೇಕು, ಕೃತಜ್ಞತೆ ಅನ್ನೋದು ಇರಬೇಕು. ಅದನ್ನೇ ನಾವು ಮಾಡಿದೀವಿ ಇವತ್ತು. ನಮ್ಮ ಪೆರೇಸಂದ್ರ ಭಾಗದಲ್ಲಿ ನಾನು ಆವಾಗ್ಲೇ ಹೇಳ್ದಾಗೆ ದಲಿತ ಕುಟುಂಬಗಳು ಹೆಚ್ಚು. ಅವರು ಬಡವರಾಗಿದ್ರು ಸಹ, ನಾವೇನ್ ತುಂಬಾ ಆಗರ್ಭ ಶ್ರೀಮಂತರೇನಾಗಿರ್ಲಿಲ್ಲ, ಒಂದಷ್ಟು ಜಮೀನುಗಳಿದ್ದಂಥವ್ರು. ಆದ್ರೂ ಸಹ ಊರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ತೊಂದರೆಗಳಾದಾಗ, ಏನೇ ವಿಷಯ ಇದ್ದಾಗ ನಮ್ಮ ಜೊತೆ ತುಂಬಾ ಗಟ್ಟಿಯಾಗಿ ನಿಂತ್ಕೊಂಡಂತವ್ರು. ಅವರಿಂದ ನಾವಿವತ್ತು ಒಂದಷ್ಟು ಕೆಲಸ ಮಾಡಕ್ಕಾಯ್ತು, ಇವತ್ತು ಒಂದಷ್ಟು ಬೆಳೆಯಕ್ಕಾಯ್ತು. ಇವತ್ತೇನೋ ಒಂದು ದೇವರು ಒಂದು ಸ್ಥಾನದಲ್ಲಿ ಇಟ್ಟಿದ್ದಾಗ ಅವ್ರಿಗೊಂದಷ್ಟು ಕೃತಜ್ಞತೆಯನ್ನ ಸಲ್ಲಿಸುವಂತ ಕೆಲಸ ಮಾಡ್ತಿದೀವಿ. ಪೆರೇಸಂದ್ರದವರ ದಲಿತ ಕುಟುಂಬಗಳು ಮಾಡಿದ್ದಕ್ಕೆ ಇಡೀ ಚಿಕ್ಕಬಳ್ಳಾಪುರದ ದಲಿತ ಕುಟುಂಬಗಳ ಜೊತೆ ನಿಂತ್ಕೊಳ್ಳುವಂತ ಕೆಲಸವನ್ನ, ಒಂದು ಅಳಿಲ್ ಸೇವೆಯನ್ನ ಸಲ್ಲಿಸುವಂತ ಕೆಲಸ ಮಾತ್ರ ಮಾಡ್ತೇವೆ. 3 ವರ್ಷಗಳಿಂದ ನೀವು SC/ST ಜನಾಂಗದ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಿದ್ದೀರಿ. ಆದ್ರೆ ಇವತ್ತು ಸಂಸದರು ಎಲ್ಲರಿಗೂ ಲಂಸಮ ಕೊಡ್ತೀನಿ ನಾನು ಅಂತೇಳಿ ನಿಮ್ಮಿಂದನೇ ಪ್ರೇರಣೆ ಆಗಿ ಅವ್ರು ಕೊಡ್ತಿದಾರ ಅನ್ನೋದು ಇದೆಯಲ್ಲ. ಬಸವಣ್ಣನವ್ರು ಹೇಳ್ದಾಗೆ, ಉಳ್ಳವನು ಶಿವಾಲಯ ಕಟ್ಟುವನು ನಾನೇನು ಮಾಡಲ್ಲಯ್ಯ, ಬಡವನಯ್ಯ ಅಂತ. ಆ ರೀತಿ ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಮಾಡ್ತಿದ್ದೀನಿ. ಸಂಸದರು ನನ್ನಿಂದ ಸ್ಫೂರ್ತಿ ಪಡ್ತಿದಾರೋ, ಅಥವಾ ಸಂಸದರಿಂದನೇ ಅವ್ರಿಗೇನಾದ್ರೂ ಅನ್ಸಿ ಮಾಡ್ತೋ, ಅದೇನಾದ್ರೂ ಇರ್ಲಿ, ಎಲ್ಲರಿಗೂ ಅವರು ಕೊಡುವಂತಹ ಕೆಲಸ ಇದೆಯಲ್ಲ, ನಿಜಕ್ಕೂ ಒಳ್ಳೆ ಕೆಲಸ. ಆ ಕೆಲಸವನ್ನ ಅವ್ರು ಮಾಡ್ಲಿ. ನಾವು ಸಹ ಅದಕ್ಕೆ ಶುಭಾಶಯಗಳನ್ನ ಕೊಡ್ತೀವಿ. ಸಮಾಜ ಕಟ್ಟೋದು ಇದೇ ರೀತಿ. ಯಾರಿಂದನೂ ಯಾರೋ ಸ್ಫೂರ್ತಿ ಆಗೇ ಆಗ್ತಾರೆ. ನಾನು ಇವಾಗ ಏನ್ ಹೇಳಿದೆ, ನಾನು ದಲಿತ ಕುಟುಂಬಗಳಿಂದ ಆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಆ ಸ್ಕಾಲರ್ಶಿಪ್ ಕೊಡ್ಬೇಕು ಅನ್ನೋದು ನಾನು ಇನ್ನೆಲ್ಲೋ ಯಾರನ್ನೋ ನೋಡಿ ಸ್ಫೂರ್ತಿ ತಗೊಂಡು ಸಹಜವಾಗಿ ಆಗೋಂಥ ಪ್ರಕ್ರಿಯೆ ಇದು. ಆದ್ರಿಂದ ನಂದೇನೋ ದೊಡ್ಡ ವ್ಯಕ್ತಿತ್ವ ಅಂತ ನನ್ಗೇನ್ ಅನ್ಸಲ್ಲ. ನಾನೇನೋ ದೊಡ್ಡ ಸಹಾಯ ಮಾಡ್ಬಿಟ್ಟೆ ಅಂತ ಅನ್ಸಲ್ಲ. ನಾನ್ ದೊಡ್ಡ ಮನುಷ್ಯ ಅಂತ ಅನ್ಸಲ್ಲ. ಸಂಸದರಿಗೆ ಅಷ್ಟೊಂದು ಎಲ್ಲ ಚಿಕ್ಕಬಳ್ಳಾಪುರದ ಎಲ್ಲ ಮಕ್ಕಳಿಗೂ ಕೊಡೋಷ್ಟು ಅವ್ರ ಹತ್ರ ಸಂಪನ್ಮೂಲ ಇದ್ದಾಗ ಕೊಡೋದು ಒಳ್ಳೇದು. ಎಲ್ಲರನ್ನೂ ಸೇರಿ ಕಟ್ಟೋಣ, ಚಿಕ್ಕಬಳ್ಳಾಪುರನ ಒಂದು ಸುಂದರವಾದಂತಹ ಒಂದು ಚಿಕ್ಕಬಳ್ಳಾಪುರ ಮಾಡೋಣ ಅಂತ ಇಲ್ಲಿ ಅಗಸ್ಟಿನ್ ಚಾರಿಟೇಬಲ್ ಟ್ರಸ್ಟ್ ಇಂದ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ 3ನೇ ಹಂತ ಶುದ್ಧೀಕರಣ ಆಗ್ಬೇಕು ಅಂತ ಹೇಳಿ ಲಕ್ಷ ಸಹಿ ಸಂಗ್ರಹಕ್ಕೆ ಇವತ್ತಿದೆ. ನೀವು ಯಾವಾಗ ಡೆಲ್ಲಿಗೆ ಹೋಗ್ತೀವಿ? 100% ಸಕ್ಸಸ್ ಆಗುತ್ತೆ. ಏನಂತಂದ್ರೆ, ಲಕ್ಷ ಸಹಿ ಸಂಗ್ರಹ ಅಭಿಯಾನ ಏನಿದೆ, ನನ್ಗೆ ಯಾವ್ದೋ ಒಂದು ಮೊದ್ಲೇ ಒಂದು ಪಡೆ ಆಗ್ಲಿ ಇನ್ನೊಂದಾಗ್ಲಿ ಇಲ್ಲ. ಹೊಸದಾಗಿರುವಂತಹ ಯುವಕರು, ಕೆಲ್ಸಕ್ಕೆ ಹೋಗುವಂತ ಯುವಕರು ಆ ಊರುಗಳಲ್ಲಿ ಕೆಲಸ ಮಾಡ್ತಾರೆ. ಏನ್ ಮಾಡ್ತಾರೆ, ನಾನು ಅಬ್ಸರ್ವ್ ಮಾಡ್ದಂಗೆ ರಜಾ ದಿವಸ ಮಾಡ್ತಾರೆ ಪಾಪ. ಶನಿವಾರ ಭಾನುವಾರ ಒಂದು 10 ಮನೆ, 15 ಮನೆ, 20 ಮನೆಗೆ ಹೋದಾಗ ಆ ರೀತಿ ಮಾತ್ರ ಅವ್ರು ಮಾಡ್ತಿರೋದ್ರಿಂದ ಇನ್ನೊಂದಷ್ಟು ದಿವಸ ಆಗುತ್ತೆ. ಬಟ್ ಪ್ರತಿ ಊರನ್ನು ಟಚ್ ಮಾಡಿದೀವಿ, ಅದಕ್ಕೆ ನಂಗೆ ಹೆಮ್ಮೆ ಇದೆ. ಮತ್ತೆ ಇದು ಎಲ್ಲರಿಗೂ ಬೇಕಾದ ಕೆಲಸ ಆಗಿರೋದ್ರಿಂದ ಅವರೆಲ್ಲರೂ ಪಕ್ಷಾತೀತವಾಗಿ, ಯಾರು ಯಾವ ಪಕ್ಷದಲ್ಲಿರ್ಲಿ, ಯಾವ ಧರ್ಮದಲ್ಲಿರ್ಲಿ, ಯಾವ ಜಾತಿಯಲ್ಲಿರ್ಲಿ, ಒಳ್ಳೆ ಕೆಲಸ ಅಲ್ಲಪ್ಪ, ನಾವು ಕುಡಿಯೋ ನೀರಿಗೆ ನಾವು ಮಾಡೋದು ಏನಂತೆ ಅಂತ ಹೇಳಿ ಪ್ರತಿಯೊಬ್ರು ಮಾಡ್ತಿದ್ದಾರೆ. ಯಾರು ಮಾಡಲ್ಲ ಅಂತ ಹೇಳ್ತಿಲ್ಲ. ಮಾಡೋದು ಯಾಕೆ ನಾವು ಇನ್ನೊಂದಷ್ಟು ದಿವಸ ಬೇಕು ಅಂತಂದ್ರೆ, ನೀವು ಅಬ್ಸರ್ವ್ ಮಾಡ್ದಂಗೆ ನನ್ನೆಲ್ಲ ಮಿತ್ರರು ಏನಿದ್ರೆ ಯುವಕರು, ಕೆಲಸ ಮಾಡುವಂತ ಯುವಕರು, ಮೋಸ್ಟ್ ಆಫ್ ದ ಫ್ರೆಂಡ್ಸ್, ಅವರೆಲ್ಲರೂ ಸಹ ರಜಾ ದಿವಸ ಹೋಗಿ ಒಂದಷ್ಟು ಮನೆಗಳು ಮಾಡ್ತಾ ಇರೋದ್ರಿಂದ ಈಗಾಗ್ಲೇ ಒಂದು 200-250 ಹಳ್ಳಿಗಳನ್ನ ನಾವು ತಲುಪಿದೀವಿ. ಕೆಲವು ಹಳ್ಳಿಗಳಲ್ಲಿ 2-3 ಬುಕ್ ಖಾಲಿ ಆಗ್ಬಿಟ್ಟಿದೆ. ಆ ರೀತಿಯಾದಂತ ಕೆಲಸ ಮಾಡ್ತಿದೀವಿ. ಲಕ್ಷ ಅಲ್ಲ, ಲಕ್ಷಕ್ಕಿಂತಲೂ ಹೆಚ್ಚಿನ ಸಹಿ. ನೋಡಿ, ಇವತ್ತು ಬಂದಿದ್ರು ಜನ ಎಲ್ಲ, ಇಲ್ಲಿ ಬೇಕಾದ್ರೆ ಬುಕ್ಸ್ ಇಟ್ಟಿದ್ರೆ ಒಂದ್ 2-3 ಸಾವಿರ ಸೈನ್ ಆಗ್ತಿತ್ತು. ನನ್ಗೆ ಆ ತರ ಮಾಡೋದು ಇಷ್ಟ ಇಲ್ಲ, ಇಡಬಾರ್ದು ಅಂತ ಹೇಳಿದೆ. ಯಾಕೆಂತಂದ್ರೆ ನಾವು ಹಂತವಾಗಿ ಪ್ರತಿ ಹಳ್ಳಿನಲ್ಲೂ ಪ್ರತಿ ಮನೆನೂ ತಲುಪಬೇಕು. ಆವಾಗ ಮಾತ್ರ ಅದಕ್ಕೊಂದು ಅಕೌಂಟಬಿಲಿಟಿ. ಎಲ್ಲೋ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸೈನ್ ಮಾಡಿ ಅಂದ್ರೆ 108 ಜನ ಸೈನ್ ಮಾಡ್ತಾರೆ. ಏನ್ ಸೈನ್ ಮಾಡಕ್ಕೆ ಏನಕ್ಕೆ? ಹಣ ಕೊಡಂಗಿಲ್ಲ, ಇನ್ನೊಂದು ಕೊಡಂಗಿಲ್ಲ. ಪ್ರತಿ ಮನೆಯನ್ನು ನಾವು ತಲುಪಬೇಕು. ಅವ್ರಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳ್ಬೇಕು. ತಿಳಿಸಿ ಹೇಳಿದ ನಂತರ ಅದು ಸರಿ ಇದ್ರೆ ಮಾತ್ರ ಅವ್ರು ಸಿಗ್ನೇಚರ್ ಮಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಗಿರೋದ್ರಿಂದ ನಾವು ಹಂತವಾಗಿ ಹೋಗ್ತಿದ್ವಿ. ಇನ್ನೊಂದಷ್ಟು ದಿವಸ ಟೈಮ್ ತಗೊಬೋದು, ಬಟ್ ಅರ್ಥಪೂರ್ಣವಾಗಿ ಕೆಲಸ ಮಾಡ್ತೀವಿ. ಕೊಡ್ತಾರೆ. ಇದರಿಂದ ನಿಮ್ಮ ಸೇವೆ ಇನ್ನಷ್ಟು ಮೇಲಕ್ಕೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಡೆಫಿನೆಟ್ ಆಗಿ ಸರ್. ಯಾರಾದ್ರೂ ಒಂದು ಚಿಕ್ಕ ಹುಡುಗ ಆಗಿರ್ಬೋದು ಅಥವಾ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು, ಯಾರಾದ್ರೂ ಒಬ್ರು ಬೆನ್ನು ತಟ್ಟಿದ್ರೆ ನಿಮ್ಮ ಹುರುಪು, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಅದು ಸಹಜವಾಗಿ. ನಾವು ಇವತ್ತು ಮಕ್ಕಳ ಬೆನ್ನು ತಟ್ಟುವಂತ ಕೆಲಸ ಮಾಡಿದ್ವಿ, ದೊಡ್ಡವ್ರು ಬಂದು ನಮ್ಮ ಬೆನ್ನು ತಟ್ಟುವಂತ ಕೆಲಸ ಮಾಡಿದ್ರು. ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳು ಅಂತಹ ಸ್ಥಾನದಲ್ಲಿ ಇದ್ದಂತವ್ರು ಇಲ್ಲಿ ಬಂದು ನಮ್ಮನ್ನ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಪ್ಪ ಅಂತಂದಾಗ
ಸರಿಯಾದ ದಾರಿನಲ್ಲಿ ಹೋಗ್ತಾ ಇದೀವಿ ಅನ್ನುವಂತ ಒಂದು ಆತ್ಮತೃಪ್ತಿ ನಮ್ಗಿದೆ. ಅವರ ಏನಿವತ್ತು ಹೇಳಿದರೆ ಅವರ ಒಂದು ನಂಬಿಕೆಯನ್ನ ಉಳಿಸ್ಕೊಳೋದಕ್ಕೆ ಜವಾಬ್ದಾರಿ ಸಹ ಜಾಸ್ತಿ ಆಗಿದೆ ಇವತ್ತು. ಅದನ್ನ ಉಳಿಸ್ಕೊಳೋ ಅಂತ ಕೆಲಸ ಮತ್ತು ಅವರಿಗೆ ಹೆಮ್ಮೆ ತರುವಂತ ಕೆಲಸ ಇನ್ನಷ್ಟು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮಾಡುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ ನಾವಿರುವಂತಹ ಪರಿಸ್ಥಿತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಹೊರಗಡೆ ಇರುವಂತಹ ಜನ ಇರ್ಬೋದು, ಹುಚ್ಚ ಅಂತ ಯಾರು ಕರೆದ್ರು ಅದು ತಪ್ಪೇ. ಆದ್ರೆ ಅದಕ್ಕೆ ಪ್ರವೋಕ್ ಮಾಡೋ ಅಂತ ಕೆಲಸ ಕೂಡ ತಾವು ಸಹ ಮಾಡಬಾರ್ದು. ಆ ಡೆಕರಮ್ ಮೇಂಟೈನ್ ಮಾಡ್ಬೇಕು. ಯಾರನ್ನ ಇದುವರೆಗೂ ಹುಚ್ಚ ಅಂತ ಕರೆದಿದ್ದಾರೆ? ಭ್ರಷ್ಟ ಅಂತ ಕರೆದಿರೋದನ್ನ ನಾವು ನೋಡಿದೀವಿ. ಹುಚ್ಚ ಅಂತ ಕರೆದಿರೋದು ಇವತ್ತೇ ಫಸ್ಟ್ ನಾವು ನೋಡ್ತಾ ಇರೋದು. ಅಂದ್ರೆ ಯಾವ ರೀತಿ ಯಾರು ನಡ್ಕೊಂಡ್ರೆ ಅವ್ರನ್ನ ಭ್ರಷ್ಟ ಅಂತ ಕರಿತಾ ಇದ್ರು, ಹುಚ್ಚ ಅಂತ ಕರೀತಾರೆ. ನೀವ್ ಯಾವ ರೀತಿ ನಡ್ಕೊಂತೀರೋ ಒಳ್ಳೆಯವರಾಗಿ ನಡ್ಕೊಳ್ಳಿ. ಯಾವತ್ತು ನಮ್ಮ ಬಚ್ಚೇಗೌಡ್ರನ್ನ ಯಾವತ್ತಾದ್ರೂ ಭ್ರಷ್ಟ ಅಂತ ಕರೆದಿದಾರ, ಹುಚ್ಚ ಅಂತ ಕರೆದಿದ್ದಾರೆ ಸರ್ KP ಬಚ್ಚೇಗೌಡ್ರನ್ನ? ಯಾಕೆ SM ಮುನಿಯಪ್ಪ ಅವರು ಇದಾಗಿದ್ರು, ರೇಣುಕಾ ರಾಜೇಂದ್ರನ್ ಅವರಾಗಿದ್ರು, ರೇಣುಕಾ ರಾಜೇಂದ್ರನ್ ಯಾವತ್ತಾದ್ರು ಆತರ ಮಾತಾಡಿದಾರ? ಯಾಕೆ ಅವತ್ತು ರಾಜಕೀಯ ಇರ್ಲಿಲ್ವಾ? KB ಪಿಳ್ಳಪ್ಪನವರು, CV ವೆಂಕಟರಾಯಪ್ಪನವರು ಅವತ್ತು ಜಿದ್ದಾಜಿದ್ದಿ ಹೋರಾಟ ಮಾಡಿದ್ರು. ಈ ರೀತಿ ಯಾವತ್ತಾದ್ರೂ ಬೀದಿಗೆ ಬಂದಿದ್ರು ಅವರು ಡೆಕೋರಮ್ ಮೇಂಟೈನ್ ಮಾಡಿಲ್ವಾ? ಅವರಿಂದ ತಾನೇ ಇವತ್ತು ಚಿಕ್ಕಬಳ್ಳಾಪುರ. ಆ ರೀತಿಯ ಒಂದು ವ್ಯಕ್ತಿತ್ವ ತಾವು ಆಗ್ಬೇಕು. ಅದು ಬಿಟ್ಬಿಟ್ಟು ಈ ರೀತಿ ಎಲ್ಲ ತಾವು ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆಲ್ಲ, ಮತ್ತೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ, ನೀವು ನಂಗಿಂತ ಚಿಕ್ಕವರಿದ್ದೀರಾ. ಯಾವುದೇ ಕಾರಣಕ್ಕೂ ನೀವ್ ಏನೇನೋ ಹೇಳಿ ಅದು ಸಿಂಪತಿ ಕ್ರಿಯೇಟ್ ಮಾಡ್ಕೊಂತ ಇದೀನಿ ಅಂತ ಅನ್ಕೊಂಡ್ರೆ 100% ಇಲ್ಲ. ಸುತ್ತ ಇರೋ ಯಾರೋ 4 ಜನ ನಿಮ್ಮನ್ನ ಹೊಗಳ್ಬೋದು, ಅಷ್ಟು ಬಿಟ್ರೆ ಇಡೀ ಚಿಕ್ಕಬಳ್ಳಾಪುರ ನಿಮ್ಮನ್ನ ತೆಗಳ್ತಾ ಇದೆ. ದಯವಿಟ್ಟು ಈಗ್ಲಾದ್ರೂ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಂಡಂತ ಕೆಲಸ ತಾವು ಮಾಡ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮ ರಾಜಕೀಯ ಗುರುಗಳು ವಿಶ್ವನಾಥ್ ಅವರು ಇಲ್ಲ, ನಾನ್ ನೋಡಿ ರಾಜಕೀಯ ಗುರುಗಳು ಡೆಫಿನೆಟ್ ಆಗಿ ರಾಜಕೀಯ ಗುರುಗಳು ಅನ್ನೋದಕ್ಕಿಂತ ಅವರು ನನಗೆ ಒಂದು ತಂದೆಯ ಸ್ಥಾನದಲ್ಲಿ, ದೊಡ್ಡಣ್ಣನ ಸ್ಥಾನದಲ್ಲಿ. ಯಾಕಂದ್ರೆ ಯಾವ್ದಾದ್ರು ಒಂದು ಪಾಲಿಟಿಕ್ಸ್ ಏನಾದ್ರು ಯಾವುದೇ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಬೇಕಂದ್ರೆ ಒಬ್ಬರು ದೊಡ್ಡವರು ನಿಮ್ಗೆ ಮಾರ್ಗದರ್ಶಕರು, ನಾನು ಇದೀನಿ ಅಂತ ಹೇಳೋರು ಬೇಕು. ಅವರ ಒಂದು ನನ್ನ ಜೊತೆ ನಿಂತಿರೋ ಒಂದು ಸ್ಟ್ರೆಂತ್ ಇದೆಯಲ್ಲ, ಅದಕ್ಕೆ ನಾನು ಚಿರಋಣಿ ಬಿಡಿ. ಆದ್ರೆ ಪ್ರತಿ ಸಲ ಅವ್ರನ್ನ ಕರೆದು ಇಲ್ಲೇನೋ ಮಾಡ್ಬೇಕು ಆ ಥರದ್ದೇನಿಲ್ಲ. ಡೆಫಿನೆಟ್ ಆಗಿ ವಿಶ್ವನಾಥ್ ಅಣ್ಣನ ಯಾವುದೇ ಕಾರ್ಯಕ್ರಮ ಅದನ್ನು ಕರಿಬೇಕು ಅನ್ನೋ ಮನ್ಸಿದೆ. ಆಯಪ್ಪನು ಏನೋ ಇಲ್ಲಿ ಬಂದು 24 ಗಂಟೆ ರಾಜಕೀಯ ಮಾಡ್ಬೇಕು ಅಂತ ಏನಿಲ್ಲ. ಒಂದೊಂದು ಕಾರ್ಯಕ್ರಮ ಒಬ್ಬೊಬ್ರು ಮಾಡ್ಲಿ ಅನ್ನೋದು ಅವ್ರದ್ದು ಉದ್ದೇಶ. ಡೆಫಿನೆಟ್ ಆಗಿ ಮುಂದಿನ ದಿನಗಳಲ್ಲೂ ಕೂಡ ವಿಶ್ವನಾಥ್ ಅಣ್ಣ ಬರ್ತಿರ್ತಾರೆ. ಯಾಕಂತಂದ್ರೆ ನೀವೇ ನೋಡಿದಿರಿ, ಯಲಹಂಕದಲ್ಲಿ ಹೋದ್ರೆ ಅಭಿವೃದ್ಧಿಯ ಹರಿಕಾರ ಅಯ್ಯಪ್ಪನಿಂದ ಕಲಿಯೋದಿದೆ. ಕಾರ್ಯಕರ್ತರ ಪಡೆ ಕಟ್ಟೋದು ಏನು. ಇಂದಿನ ಎಲೆಕ್ಷನ್ ಅಲ್ಲಿ ಸೋತು ಸುಣ್ಣ ಆದ್ರು ನಮ್ ಬಿಜೆಪಿ ಅವ್ರು ಎಷ್ಟೋ ಜನ ಮಾಡಿದ್ದು ಬೇರೆ ಬೇರೆ ಕೆಲಸಗಳಿಗೆ. ಆದ್ರೆ ನಮ್ ವಿಶ್ವಣ್ಣ ಬೇರೆ ಇಂದಿನ ಎಲೆಕ್ಷನ್ ಗಿಂತ ಜಾಸ್ತಿ ಮತಗಳ ಅಂತರದಿಂದ ಗೆದ್ರು. ಅದು ಅವರು ರಾಜಕೀಯ ಮಾಡೋ ರೀತಿ. 24 ಗಂಟೆ ಒಡೆದಾಳಲ್ಲ, ಅವರು ಕಟ್ಟಿ ಆಳುವಂತಹ ಕೆಲಸ ಮಾಡುವಂತಹ ಮುತ್ಸದ್ದಿ ರಾಜಕಾರಣಿ. ಅವರ ಗರಡಿಯಲ್ಲಿ ನಾನು ಇದೀನಿ ಅನ್ನೋದು ನನ್ಗೆ ನಿಜಕ್ಕೂ ಹೆಮ್ಮೆ. ಡೆಫಿನೆಟ್ ಆಗಿ ಅವ್ರು ಮತ್ತೆ ಬರ್ತಾರೆ. ಬಟ್ ಎಲ್ಲಾ ಕಾರ್ಯಕ್ರಮಗಳಿಗೂ ಅವರೇ ಬರ್ಬೇಕು ಅಂತ ಏನಿಲ್ಲ. ಅವ್ರಿಗೂ ಅವ್ರದೇ ಆದ ಕೆಲಸಗಳು ಒತ್ತಡ ಇರ್ತದೆ. ಪದೇ ಅಣ್ಣನ್ನ ಕರೆಸುವಂತ ಭಾಗ್ಯ ನಮಗ್ ಸಿಗ್ಲಿ ಅಂತ ನಾನು ನಿಮ್ ಮುಖಾಂತರ ಕೇಳ್ಕೊಂತೀನಿ. ಯಾರು ನಾನು ಸಂಸದರು ಮತ್ತೆ ವಿಶ್ವಣ್ಣನವರ ಮಾತಿನ ಸಮರದಲ್ಲಿ ನಾನು ಮಧ್ಯ ಬರೋದಿಲ್ಲ. ಅದು ಅನಾವಶ್ಯಕ. ನಾನ್ ಮಾತಾಡಬಾರ್ದು. ಯಾಕಂದ್ರೆ ಅವ್ರಿಬ್ಬರ ಲೆಕ್ಕಾಚಾರ ಅವ್ರಿಗೆ ಗೊತ್ತಿರ್ತದೆ. ನಾನೊಬ್ಬ ಚಿಕ್ಕಬಳ್ಳಾಪುರದ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಅಷ್ಟು ಬಿಟ್ರೆ ಬೇರೆ ಇನ್ನೇನು ನಾನು ಅವ್ರಿಬ್ಬರ ಮಧ್ಯೆ ಮಾತಾಡಕ್ಕೆ ಹೋಗಲ್ಲ. ಸರ್, ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ ಸರ್, ನಿಮ್ಮ ಮಗನಿಗೆ ಟಿಕೆಟ್ ಪಡ್ಕೊಳ್ಳಕ್ಕೆ ಆಗ್ಲಿಲ್ಲ, ಇನ್ನು ಸಂದೀಪ್ ರೆಡ್ಡಿಗೆ ನೀವು ಪಕ್ಷದ ವರಿಷ್ಠರಿಗೆ ಯಾವ ರೀತಿ ನೀವು ಟಿಕೆಟ್ ಕೊಡಿಸ್ತೀರಾ ಅಂತ. ಇಲ್ಲಿ ನೋಡಿ, ರಾಜಕೀಯದಲ್ಲಿ ಮಾತುಗಳು 108 ಬರ್ತಿರ್ತದೆ. ಎಷ್ಟೋ ಸಲ ಮಗನಿಗೆ ಕೊಡ್ಸಕ್ಕಾಗಲ್ಲ, ಆದ್ರೆ ಬೇರೆಯವರು 10 ಜನಕ್ಕೆ ಕೊಡ್ಸಿರುವಂತ ಉದಾಹರಣೆಗಳು ಇರ್ತದೆ. ಈಗ ಸುಧಾಕರ್ ಅವ್ರು ಸೋತೋದ್ರು, ನಾನು ಹೇಳ್ಬೋದು ಹಂಗಾದ್ರೆ ಅವರೇ ಸೋತೋದ್ರು, ವಿಶ್ವನಾಥ್ ಅವ್ರ ಮೇಲೆ ಹೆಂಗ್ ಗೆಲ್ತಾರೆ ಅಂತಂದ್ರೆ ಇದೆಲ್ಲ ವಿತಂಡವಾದ. ಅದನ್ನೆಲ್ಲ ನಾವು ಮಾತಾಡಕ್ಕೂ ಹೋಗ್ಬಾರ್ದು. ಆಯಾ ಸನ್ನಿವೇಶಗಳಿಗೆ ತಕ್ಕನಂಗೆ ಆಯತ್ತು ಕೆಲಸ ಆಗ್ತಿರ್ತದೆ. ಟಿಕೆಟ್ ಸಿಗ್ಲಿ ಸಿಗ್ದಿರೋ ಹೋಗ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ಇರ್ತಾರೆ. ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ಜನತೆ ಜೊತೆನೆ ಇರ್ತಾರೆ. ಚಿಕ್ಕಬಳ್ಳಾಪುರನ ಗೆಲ್ಸ್ಬೇಕು ಅಂತ ಸಂಕಲ್ಪ ಮಾಡಿದೀನಿ. ಚಿಕ್ಕಬಳ್ಳಾಪುರ ಗೆಲ್ಸುವಂತ ಕೆಲಸನ ಸತತವಾಗಿ ಮಾಡ್ತೀನಿ. ಸರ್, ಒಂದ್ ವೇಳೆ ಪಕ್ಷದಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನೀವು ಬಂಡಾಯ ಅಭ್ಯರ್ಥಿಯಾಗಿ ಮಾಡ್ತೀರಾ? ಪಕ್ಷದಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ವರಿಷ್ಠರು ಸಹ ಕೆಲಸ ಮಾಡು ಅಂತ ಹೇಳಿದ್ದಾರೆ. ಕೊಡ್ಬಿಡ್ಬೇಕು ಅಂತ ಏನಿಲ್ಲ. ಆವತ್ತು ನೋಡೋಣ, ಒಂದು ಆಂತರಿಕ ಸರ್ವೆ ಇದೆಲ್ಲ ಆಗ್ತದೆ. ಡೆಫಿನೆಟ್ ಆಗಿ ನಂಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಬೇರೆ ಇನ್ನೇನೇನೋ ನಾನು ಮಾತಾಡಕ್ ಹೋಗ್ತೀನಿ.